ಇನ್ನು ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಮತ್ತೆ ಆರ್ಎಸ್ಎಸ್ನ ಪಥಸಂಚಲನದ ವಿಚಾರಕ್ಕೆ ಸಂಬಂಧಿಸಿ. ನಾನು ರಾಜ್ಯದಲ್ಲಿ ಗೃಹ ಸಚಿವನಾಗಿರೋವರೆಗೂ ಕೂಡ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಪಡ್ಕೊಳ್ಳೋದು ಕಡ್ಡಾಯ, ಅನುಮತಿ ಪಡ್ಕೊಳ್ಳೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ಮಾಡುತ್ತೆ ಅಂತಾದ್ರೆ ಅದಕ್ಕೆ ಆರ್ಎಸ್ಎಸ್ ಪರ್ಮಿಷನ್ ಅನ್ನು ಪಡ್ಕೊಳ್ಬೇಕು, ಅನುಮತಿಯನ್ನು ಪಡ್ಕೊಳ್ಬೇಕು. ಅನುಮತಿ ಕಡ್ಡಾಯ, ನಾನು ಗೃಹ ಸಚಿವನಾಗಿರೋವರೆಗೂ ಕೂಡ. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಅವರು ಹಿಂದೆ ಐಟಿ-ಬಿಟಿ ಸಚಿವರಾಗಿದ್ದಾಗಲೂ ಕೂಡ ವಿಜಯದಶಮಿಯ ಸಂದರ್ಭದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನುಮತಿ ಪಡ್ಕೊಳ್ಬೇಕು ಅಂತ ಮಾತನಾಡಿದ್ರು. ಅವರ ತವರು ಜಿಲ್ಲೆಯಲ್ಲಿ ಕೋರ್ಟ್ವರೆಗೂ ಕೂಡ ಈ ವಿಚಾರ ಹೋಗಿತ್ತು, ಹೈಕೋರ್ಟ್ವರೆಗೂ ಕೂಡ ಹೋಗಿತ್ತು. ಈಗ ಮತ್ತೆ ಅವರು ಮಾತನಾಡಿದ್ದಾರೆ, ನಾನೀಗ ನಾನು ಗೃಹ ಸಚಿವನಾಗಿರೋವರೆಗೂ ಕೂಡ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನುಮತಿ ಪಡ್ಕೊಳ್ಳೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಆರ್ಎಸ್ಎಸ್ ನೋಂದಣಿಗೆ ಸಂಬಂಧಿಸಿದಂತೆ ಹಿಂದೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರು, ಈಗ ಮತ್ತೊಂದು ಪತ್ರ ಬರೀತಾ ಇದ್ದೀರಿ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ನ ಮಾನ್ಯತೆ, ಆದಾಯ, ಖರ್ಚು, ದೇಣಿಗೆ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೋರಿ ನಾನು ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. 100 ವರ್ಷದ ಸಂಘಟನೆಯ ದಾಖಲೆಗಳು ಎಲ್ಲೋ ಇರಬಹುದು, ಹುಡುಕ್ತಿದ್ದಾರೆ, ಹುಡುಕೊಂಡು ಬರಲಿ ಅಂತ ವ್ಯಂಗ್ಯವಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಒಮ್ಮೆ ಪತ್ರ ಬರೆದಿದ್ದೆ, ಈಗ ಮತ್ತೆ ಪತ್ರ ಬರೆದಿದ್ದೀನಿ. ಆರ್ಎಸ್ಎಸ್ನ ರಿಜಿಸ್ಟ್ರೇಷನ್, ನೋಂದಣಿ, ಅವರ ಆದಾಯ ಮತ್ತು ಖರ್ಚಿನ ಲೆಕ್ಕಾಚಾರ, ಅದರ ಜೊತೆಗೆ ದೇಣಿಗೆ ಸಂಗ್ರಹ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೇಳಿ ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಸಂಘಟನೆ, ಹಳೆಯ ದಾಖಲೆಗಳನ್ನು ಅವರು ಕೆದಕ್ತಾ ಇರಬಹುದು, ಕೊಡ್ತಾರೆ, ಲೇಟ್ ಆಗುತ್ತೆ. ನಾನು ಪ್ರಶ್ನೆ ಕೇಳಿದಾಗ ನನ್ನ ವೈಯಕ್ತಿಕ ವಿಚಾರವನ್ನು ಕೆದಕೋದಕ್ಕೆ ಶುರು ಮಾಡಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಪಿಕ್ಚರ್ ಬಾಕಿ ಹೇ. ಈಗ ನಾನಿರ್ಬೋದು, ಅವರಿರ್ಬೋದು, ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಅಸ್ತಿತ್ವದ ಬಗ್ಗೆ ಮಾತಾಡೋದಿಲ್ಲ. ಸಿಂಪಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಸರ್. 52 ವರ್ಷ ಯಾಕ್ರಿ ನೀವು ಬಾವುಟ ಆರಿಸಿಲ್ಲ, ಸಂವಿಧಾನ ಯಾಕೆ ಬೇಡ ಅಂದಿಲ್ಲ, ಯಾಕೆ ಒಂದೇ ಸಮಾಜದವ್ರು ಮಾತ್ರ ನಿಮ್ಮ ಸರ್ಸಂಚಾಲಕ ಆಗ್ತಾರೆ, ಯಾಕೆ ನಿಮ್ಮ ಮಹಿಳೆಯರಂದರೆ ನಿಮಗೆ ಇಷ್ಟ, ಅವರ ಸಂಘಟನೆಯಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ, ನೋಂದಣಿಯಲ್ಲಿದೆ, ಅಷ್ಟೇ ಕೇಳ್ತಾ ಇದ್ದೀನಿ. ಎಲ್ಲ ತೆಗಿತಾರೆ, ನಮ್ಮ ಅಣ್ಣನ ತೆಗಿತಾರೆ, ತೆಗಿತಾರೆ, ನಾನು ಯಾರಿಗೆ ಮದುವೆಯಾಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ನ ಮಕ್ಕಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಿಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಪ್ರಾಸಿಕ್ಯೂಷನಿಗೆ ನೋಟಿಸ್ ಕೊಡ್ತಾರೆ. ಡು ಐ ಲುಕ್ ಸ್ಕೇರ್ಡ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.